ಒಂದ್ ಕಡೆ ಇವಾಗ ಕನ್ನಡ ನೋಡ್ತೀರಾ, ಕನ್ನಡ ಬಿಗ್ ಬಾಸ್ ನೋಡಿದೀರಾ? ಯಾರು ಇಷ್ಟ ನಿಮ್ಗೆ ಅದ್ರಲ್ಲಿ? ಯಾರ ಇಷ್ಟ ನಂಗೆ ಇಲ್ಲಿ ಇವಾಗ ಗೆದ್ರಿ ಅಲ್ರಿ. ನಮ್ಮೂರ್ ಕಡೆಯವ್ರು ಮಲ್ಲಮ್ಮ ಅವ್ರು ಇದ್ರಲ್ಲ, ನಮ್ಮೂರೇ ಅವರು. ಯಾವ ಊರವ್ರು ಅವರು? ಅವರು ಇದು ಸುರಪುರ ಹತ್ರ ಹುಣಸಿಗೆ ಕಡೆಯವ್ರು. ಹೌದಾ? ಹಾ ಓಕೆ. ನಿಮ್ ಪ್ರಕಾರ ಬಡವ್ರ ಮಕ್ಳು ಬೆಳಿಬೇಕಾ ಅಥವಾ ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕಾ? ಅಲ್ರಿ, ಬಡವ್ರ ಮಕ್ಳು ಬೆಳಿಬೇಕಂತೀವಿ. ಅದೆಲ್ಲ ಈಗ ನೋಡಿ ಓದ್ದವ್ರದ್ದು ಕಾಲ ರೀ. ಓದ್ಲಾರ್ದಾರಿಲ್ಲ. ನಮ್ ಕಡೆ ಹಳ್ಳಿ ಕಡೆ ಓದ್ ಕಮ್ಮಿ, ಸಿಟಿ ಲೆವೆಲ್ ಓದ್ ಜಾಸ್ತಿ. ಈಗ ಬಡವ್ರ ಮಕ್ಳು ಬೆಳಿಬೇಕಂದ್ರೆ ಇವಾಗ ಏನ್ ಮೇನ್ ಎಜುಕೇಶನ್ ಮಾಡ್ತಾರೆ. ಹಂಗಾಗಿ ಬಡವ್ರ ಮಕ್ಳು ಬೆಳಿಬೇಕ್ರಿ. ಯಾಕಂದ್ರೆ ಆ ಕಡೆ ಎಲ್ಲ ಬಡವರು ಏನಿಲ್ಲ ಅಲ್ಲಿ. ಒಂದಿದ್ರೆ ಸಾಲ ಸಿಕ್ಕರೆ ಊಟ ಸಿಗಲ್ಲ, ಊಟ ಸಿಕ್ಕರೆ ಬಟ್ಟೆ ಸಿಗಲ್ಲ. ಆ ತರ ಜನ ಇದ್ದಾರೆ. ಬಡವರು ಬೆಳಿಬೇಕು, ನಿಮ್ಮಂತರ ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ಎಲ್ಲರೂ ಸರಿ ಸಮ ಇರ್ಬೇಕ್ರಿ. ಬಡವರು ದೊಡ್ಡವರು ಅಂತ ಇಲ್ಲ, ಮನುಷ್ಯನ ಮೇಲೆ ಎಲ್ಲ ಜನ ಒಬ್ರೇ. ಇವಾಗ ದುಡ್ಡಿದ್ದರಿಗೆ ಮಾತಾಡಿಸ್ತಾರ. ದುಡ್ಡಿಗೆ ಬೆಲೆ ಐತೆ, ಮನುಷ್ಯಗೆ ಬೆಲೆ ಇಲ್ಲ. ಅಂದ್ರೂ ದೊಡ್ಡ ಬಡವರಿಗೆ ಹೆಲ್ಪ್ ಮಾಡ್ಬೇಕು ಮೇಡಮ್, ಹೌದಿಲ್ವಾ? ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಹಾ, ಏನಂತ ಬಡವನ್ ವೇಷ ಹಾಕೊಂಡು ಗಿಲ್ಲಿ ಗೆದ್ದಿದ್ದಾನೆ ಅಂತ. ಅದಕ್ಕೇನ್ ಹೇಳ್ತೀರಿ? ಅನ್ಬಾರ್ದ್ರಿ ಅದೆಲ್ಲ. ಅವ್ರದ್ದು ಅದೃಷ್ಟ ರೀ. ಅವ್ರ ದೇವ್ರು ಏನ್ ಆಗ್ಬೇಕು ಅದ್ ಆಗುತ್ತಾರಿ. ಹಂಗೆಲ್ಲ ಅನ್ನೋದ್ ತಪ್ಪ್ರಿ, ಅನ್ಬಾರ್ದು. ಅವ್ರವ್ರದ್ದು ಹೇಗಿದ್ದಿದ್ದು ಪಾಪ ದೇವ್ರು ಪರಮಾತ್ಮ ಹೊರ ಕೊಟ್ಟ ಗೆದ್ದ. ಈಗ ಹನುಮಂತನ ಹೋಸಲ ಗೆದ್ದಿರಿ, ಹಂಗ ಅನ್ನಕ್ ಆಗತ್ತೇನ್ರಿ? ಇವಾಗ ಎಲ್ಲರೂ ಟಿವಿ ನೋಡ್ತಾರ, ಮೊಬೈಲ್ ನೋಡ್ತಾರ್ರಿ. ಯಾರ್ ಲೈಕ್ ಅಂದ್ರೆ ಅವ್ರು ಲೈಕ್ ಮಾಡ್ತಾರೆ. ಅದೆಲ್ಲ ಜನರು ಮಾಡಿದ ಸೇವೆ ರೀ, ಅನ್ಬಾರ್ದು. ಅದೆಲ್ಲ ತಪ್ಪ್ರಿ, ಹೌದಿಲ್ಲ? ಕನ್ನಡ ಬಿಗ್ ಬಾಸ್ ನೋಡಿದ್ರ? ನೋಡಿದೀನಿ ಫುಲ್. ಯಾರು ಇಷ್ಟ ನಿಮ್ಗೆ? ನಂಗೆ ಗಿಲ್ಲಿ ರಕ್ಷಿತಾ. ಗಿಲ್ಲಿ ರಕ್ಷಿತಾ ಇಷ್ಟ. ಅಶ್ವಿನಿ ಗೌಡ ಅವರು ಒಂದ್ ಕಡೆ ಹೇಳ್ತಾರೆ ಗಿಲ್ಲಿ ಬಡವನ್ ವೇಷ ಹಾಕೊಂಡು ಗೆದ್ದಿದ್ದಾನೆ ಅಂತ. ಅದಕ್ಕೇನ್ ಹೇಳ್ತೀರಾ? ಬಡವ್ರ ವೇಷ ಅಂತಂದ್ರೆ ಇಲ್ಲ, ಅವ್ರಿಗೆ ಇವಾಗ ಅವಕಾಶ ಸಿಕ್ಕಿರೋದ್ ಕೆಲವು ಪ್ರೂವ್ ಮಾಡ್ಕೊಂಡಿರೋದು ಅವರು. ಇವಾಗ ಅವರು ಆತರ ಶ್ರೀಮಂತಗ್ ವಿನ್ ಮಾಡ್ಸಂಗ್ ಇದ್ದಿದ್ರೆ ಅವ್ರನ್ನೇ ಮಾಡ್ಕೊಂಬೋದಾಗಿತ್ತಲ್ಲ, ದುಡ್ಡು ಕೊಟ್ಟು. ದುಡ್ಡು ಬಲ ಅಲ್ಲ, ಅದು ಜನ ಬಲದಿಂದ ಗೆದ್ದಿರೋದು. ಅವರು ಜನ ಓಟ್ ಆಗಿದ್ದಾರೆ, ಗೆಲ್ಸಿದ್ದಾರೆ. ಅದು ತಪ್ಪು ಅವ್ರು ಹೇಳ್ತಿರೋದು. ಒಳಗಡೆ ಒಂದು ವಿನ್ ಆದಾಗ ಅವ್ರೇನಂದ್ರು, ಅವರೇ ನಮ್ಮ ಮಾವನ ಮಗ ಗೆದ್ದ ಅಂತ ಹೇಳ್ಬಿಟ್ಟು ಅವರೇ ಇದು ಮಾಡಿದ್ರು, ವಿಶ್ ಮಾಡಿದ್ರು. ಆಚೆ ಬಂದ್ಬಿಟ್ಟು ನೋಡ್ಬಿಟ್ಟು ಇವಾಗ ನೋಡಿದ್ರೆ ಬೇರೆ ತರ. ಇವಾಗ ಅವ್ರು ನನ್ಕಿಂತ ಜಾಸ್ತಿ, ಅವನಕಿಂತ ಜಾಸ್ತಿ ನನ್ಗೆ ಓಟ್ ಬಿದ್ದಿದೆ ಅದೆಲ್ಲ ಮಾತಾಡ್ತಿದ್ದಾರೆ. ಅದೆಲ್ಲ ತಪ್ಪು. ಅದು ಅವ್ರ ಜನ ಓಟ್ ಹಾಕಿರೋದ್ರಿಂದ ಅವ್ರು ಗೆದ್ದಿದ್ದಾರೆ. ಅದ್ರಲ್ಲಿ ಏನು ಇದಿಲ್ಲ. ಒಂದ್ ಕಡೆ ಧನಂಜಯ್ ಅವರು ಬಡವ್ರ ಮಕ್ಳು ಬೆಳಿಬೇಕು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ರಾಜ್ವಿ ಶೆಟ್ಟಿ ಅವರು ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಯಾರು ಬೆಳಿಬೇಕು? ಬಡವ್ರ ಮಕ್ಳಿಗೆ ಇವಾಗ ಅವಕಾಶ ಸಿಕ್ಕಿದ್ರೆ ಅಂತಾನೆ ಬೆಳೆಯೋದು. ಇವಾಗ ದುಡ್ಡಿರೋನು ಅವ್ನು ಹೆಂಗೋ ಒಂದು ದುಡ್ಡಿರೋನು ಅವ್ನು ಏನೋ ಹೋಗ್ತಾನೆ, ಯಾರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರ ಹತ್ರನೋ ಹೋಗಿ ಅತ್ಲಾಗೆ ಹೆಂಗೋ ಬೆಳಿತಾನೆ. ಅರ್ಹತೆ ಇರುತ್ತೆ ಅವ್ನಿಗಿಲ್ಲ ಅಂತಲ್ಲ, ಟ್ಯಾಲೆಂಟ್ ಇರುತ್ತೆ. ಬಡವನ ಹತ್ರನೂ ಟ್ಯಾಲೆಂಟ್ ಇರುತ್ತೆ, ಅವ್ನಿಗೆ ಅವಕಾಶ ಇರಲ್ಲ ಅಷ್ಟೇ. ಅವಕಾಶ ಸಿಕ್ಕಿದೆ, ಅವರು ಚೆನ್ನಾಗಿ ಇನ್ನ ಯೂಸ್ ಮಾಡ್ಕೊಂಡು ಬೆಳೆದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅದನ್ನ ಅರ್ಹತೆನೇ ಇರಬೇಕು, ಇಲ್ಲ ಬಡವ್ರಿಗೆ ಇದಿಲ್ಲ ಅಂದ್ರೂ ಬೆಳೆಸ್ಬೇಕಂತ ಯಾರು ಬೆಳೆಸಲ್ಲ. ಅವ್ರು ಕಷ್ಟಪಟ್ಟು ಮೇಲ್ ಬಂದವ್ರು ಅಷ್ಟೇ. ಗಿಲ್ಲಿ ಗೆದ್ದಿರೋದೇ ಬೆಸ್ಟ್. ನಾವೆಲ್ಲ ಗಿಲ್ಲಿಗೆ ವೋಟ್ ಮಾಡಿದ್ದು. ಆಕ್ಚುಲಿ ಬಡವ್ರ ಮಕ್ಕಳು ಅಂದ್ರೆ ಅವನೇನು ಬಡವ ಅಲ್ಲ, ಸಾಮಾನ್ಯ ಕುಟುಂಬದಿಂದ ಒಂದು ಆಟ ಚೆನ್ನಾಗಿ ಆಡಿದ್ದಾರೆ, ಜನಕ್ಕೆ ಇಷ್ಟ ಆಗಿದೆ. ನಾವೆಲ್ಲ ನಮಗೂ ಇಷ್ಟ ಆಗೈತೆ, ನಾವು ವೋಟ್ ಮಾಡಿದ್ವಿ, ಗೆಲ್ಸಿದೀವಿ. ಬೆಳಿಬೇಕು, ಬಡವ್ರ ಮಕ್ಕಳೇ ಬೆಳಿಬೇಕು. ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಅವ್ರು ಹೇಳಿರೋ ಹಾಕೊಂಡು ಅವನ ಗೆದ್ದಿದ್ದಾನೆ ಅಂತ. ಯಾರು ಈಗೆಲ್ಲ ಯಾರು ವೇಷ ಹಾಕೋಣ, ಆ ವೇಷ ಹಾಕೊಂಡು ಆಡಿದ್ದಾನೆ. ಸಾಮಾನ್ಯ ಮನುಷ್ಯ ಯಾವ ತರ ಆಟ ಆಡಿದಾರೆ ಆ ತರ ಆಟ ಆಡಿದ್ದಾನೆ, ಗೆದ್ದಿದ್ದಾನೆ. ಅವರು ಅಶ್ವಿನಿ ಗೌಡ ಮಾತಾಡೋದು ತಪ್ಪು, ನಮ್ಗೆ ಇಷ್ಟ ಆಗಲ್ಲ ಅದು. ಯಾರು ಇಷ್ಟ ಆದ್ರು ನಿಮ್ಗೆ ಈ ಬಾರಿ? ಗಿಲ್ಲಿ ಮತ್ತೆ ಕಾವ್ಯ ಇಷ್ಟ ಆದ್ರು. ನೋಡಿದ್ರ ಈ ಸೀಸನ್ ಜೋಡಿಲಿ ಆಡಿರೋದಕ್ಕೆ ಒಂದು ಅವ್ರವ್ರಿಗೆ ನಮ್ಗೆ ಬಹಳ ಇಷ್ಟ ಆಯ್ತು. ಚೆನ್ನಾಗಿ ಆಡಿದ್ದಾರೆ. ಗಿಲ್ಲಿಗೆ ಆದ್ರೆ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದ್ ಕಡೆ ಧನಂಜಯ್ ಹೇಳ್ತಾರೆ ಬಡವ್ರ ಮಕ್ಳು ಬೆಳಿಬೇಕಂತ, ರಾಜ್ಬಿ ಶೆಟ್ಟಿ ಹೇಳ್ತಾರೆ ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು ಅಂತ. ನಿಮ್ ಪ್ರಕಾರ ಯಾರು ಬೆಳಿಬೇಕು ಹಾಗಾದ್ರೆ? ಐ ಥಿಂಕ್ ಬಡವ್ರ ಮಕ್ಕಳೇ ಬೆಳಿಬೇಕು. ಬಿಕಾಸ್ ಅವ್ರಿಗೆ ಟ್ಯಾಲೆಂಟ್ ಇದ್ದರೆ ಅದು ಉಪಯೋಗಿಸ್ಕೊಳಕ್ಕೆ ಬರಲ್ಲ. ಮತ್ತು ಅದೇ ಅವ್ರಿಗೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರು ಬೆಳೆದ್ರೆ ಮುಂದೆ ಅವ್ರ ಫ್ಯೂಚರ್ ಚೆನ್ನಾಗಿರುತ್ತೆ. ಇವಾಗ ಅವ್ರು ಅದೇ ಬೆಳೀಬೇಕು. ಇನ್ನೊಂದೇನಂತ ಅಂದ್ರೆ ಅಶ್ವಿನಿ ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀವಿ. ಯಾರು ಇಷ್ಟ ನಿಮ್ಗೆ? ನನಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಗೆದ್ದಿದ್ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಓಕೆ. ಅಶ್ವಿನಿ ಗೌಡ ಅವರು ಒಂದು ಹೇಳಿಕೆ ಕೊಡ್ತಾರೆ, ಗಿಲ್ಲಿ ಬಡವನ್ ವೇಷ ಹಾಕೊಂಡು ಗೆದ್ದಿದ್ದಾನೆ ಅಂತ ಹೇಳಿ. ಇದಕ್ಕೇನು ಹೇಳ್ತೀರಾ? ಬಡವ್ನ ವೇಷ ಹಾಕೊಂಡು ಗೆದ್ದಿದ್ದಾನೆ ಅನ್ನೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಅದು ಅವ್ನ ಟ್ಯಾಲೆಂಟಿಂದ ಅವ್ನು ಬೆಳೆದಿರೋದು. ಅವ್ನಿಗೆ ಗೊತ್ತಿತ್ತು ಬಿಗ್ ಬಾಸ್ ಮನೇಲಿ ಹೇಗೆ ಆಟ ಆಡಬೇಕು, ಹೇಗೆ ಅವ್ರ ಮುಂದೆ ಎಲ್ಲ ಇರಬೇಕು ಅಂತ. ಅವನು ಹೊರ್ಗಡೆನೂ ತುಂಬ ರಿಯಾಲಿಟಿ ಶೋಸ್ ಮಾಡಿ ಎಲ್ಲದರಲ್ಲೂ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಸೊ ಅವರು ಹಾಗೆಲ್ಲ ಗೆದ್ದಿಲ್ಲ, ಬಡವ್ರ ಮಕ್ಕಳು ವೇಷ ಹಾಕೊಂಡು ಏನು ಗೆದ್ದಿಲ್ಲ. ಅವ್ರ ಟ್ಯಾಲೆಂಟಿಂದ ಅವ್ರು ಗೆದ್ದಿದ್ದಾರೆ.
ಓಕೆ ಥ್ಯಾಂಕ್ ಯು Thank ಸೊ you, ಮಚ್. ನನ್ನ ಪ್ರಕಾರ ಬಡವ್ರ ಮಕ್ಳು ಬೆಳಿಬೇಕು, ಯಾಕಂದ್ರೆ ಬಡವ್ರ ಮಕ್ಳಲ್ಲೂ ತುಂಬಾ ಟ್ಯಾಲೆಂಟ್ ಇರುತ್ತೆ, ಅದನ್ನ ಹೊರಗಡೆ ಹಾಕಕ್ಕೆ ಒಂದು ಚಾನ್ಸ್ ಅಂತ ಸಿಕ್ಕಿರಲ್ಲ. ಈ ತರ ಒಂದು ಚಾನ್ಸ್ ಸಿಕ್ಕಿದಾಗ ಹೌದು ಅವ್ರು ಯೂಸ್ ಮಾಡ್ಕೊಂಡ್ರೆ ಅವ್ರು ಬೆಳಿತಾರೆ ಅಂತ ನನ್ನ ಅನ್ಸಿಕೆ. ಓಕೆ ಅಶ್ವಿನ್ ಬಿಗ್ ಬಾಸ್ ನೋಡ್ತೀರಾ? ಯಾ ನಿಮ್ಗೆ ಗಿಲ್ಲಿ ಗೆದ್ದಿದ್ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಗಿಲ್ಲಿನೇ. ಹ್ಮ್. ಒಂದ್ ಕಡೆ ಹೇಳ್ತಾರೆ ಅಶ್ವಿನಿ ಗೌಡ ಒಬ್ರು ಗಿಲ್ಲಿ ಬಡವನ್ ವೇಷ ಹಾಕೊಂಡು ಗೆದ್ದಿದ್ದಾನೆ ಅಂತ ಹೇಳ್ತಾರೆ, ಅದಕ್ಕೇನ್ ಹೇಳ್ತೀರಾ? ಇಲ್ಲ, ನಾನು ಒಪ್ಪಲ್ಲ ಇದನ್ನು. ಆ, ಮ್, ವೇಷ ಹಾಕೊಂಡಿದ್ರೆ ಅದು ಇಲ್ಲಿವರೆಗೂ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅದು ಯಾವತ್ತೋ ಬಿದ್ದೋಗ್ತಿತ್ತು ಆ ವೇಷ. ಇಲ್ಲಿವರೆಗೂ ಬಂದಿದ್ದಾನೆ ಅಂದ್ರೆ ಅದು ಅವ್ನ ಟ್ಯಾಲೆಂಟ್ ಇಂದಾನೆ. ಅವ್ನ್ ವೇಷ ಹಾಕೊಂಡು ಇಲ್ಲಿ ತನಕ ಬಂದ ಅಂದ್ರೆ ಇಟ್ಸ್ ರಾಂಗ್ ಸ್ಟೇಟ್ಮೆಂಟ್ ಅಂತಾನೆ ಅನ್ಸುತ್ತೆ. ನಿಮ್ ಹೆಸರು? ಸಾಕ್ಷಿ. ಥ್ಯಾಂಕ್ ಯು. ಯಾರು ನಿಮ್ಗೆ ಬಿಗ್ ಬಾಸ್ ಫೇವರೇಟ್ ಕಂಟೆಸ್ಟೆಂಟ್? ಗಿಲ್ಲಿ. ಇಷ್ಟ ಆಯ್ತಾ ಗಿಲ್ಲಿ? ಓಕೆ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಒಂದು ಟಕ್ಕರ್ ಕೊಡ್ತಾರೆ, ಏನಂತ ಅಂದ್ರೆ ಅವ್ನು ಬಡವನ್ ವೇಷ ಹಾಕೊಂಡು ಗೆದ್ದಿದ್ದಾನೆ ಅಂತ ಹೇಳಿ, ಏನ್ ಹೇಳ್ತೀರಾ ಇದಕ್ಕೆ? ಅವ್ನು ಸೀಸನ್ 1 ನೋಡ್ಕೊಂಡ್ ಬಂದಿದ್ದ, ಅವ್ನು ಹೆಂಗ್ ಆಡ್ಬೇಕು ಅಂತ ಅವ್ನಿಗೆ ಗೊತ್ತಿರುತ್ತೆ. ಅದೇ ತರ ಇವರು ಉಪಯೋಗಿಸ್ಕೊಬೋದಿತ್ತು. ಇವರು ಅವ್ನು ಸೀಸನ್ 1 ನೋಡ್ಕೊಬಂದು ಇವರು ಆಡ್ಬೋದಿತ್ತು. ಬಟ್ ಇವ್ರು ಆ ಥರ ಉಪಯೋಗಿಸ್ಕೊಂಡಿಲ್ಲ, ಅವ್ರು ಉಪಯೋಗಿಸ್ಕೊಂಡಿದ್ದಾನೆ, ಹಂಗಾಗಿ ಅವ್ನು ಗೆದ್ದ ಅಷ್ಟೇ. ಓಕೆ ಓಟ್ ಹೆಚ್ಚಿಗೆ ನನಗೆ ಬಿದ್ದಿದಾವೆ ಅಂತ ಹೇಳಿ ಅಶ್ವಿನಿ ಗೌಡ ನಾನೇ ಗೆಲ್ಬೇಕಿತ್ತು ಅಂತ ಹೇಳ್ತಾರೆ, ಅದಕ್ಕೇನು ಹೇಳ್ತೀರಾ? ಅದು ಅವಳು ಇದು ಅಷ್ಟೇ, ಏನು ಮಾಡ ಜನಗಳ ಮಾತು ಕೇಳಿದಾಳು ಅವಳು. ಆದರೆ ಸುದೀಪ್ ಹೇಳಿದಾರಲ್ಲ ಯಾರಿಗೆ ಜಾಸ್ತಿ ಓಟ್ ಬಿದ್ದಿರೋದು ಅಂತ, ಅದೇನು ಮಾಡಕ ಅವಳು. ಓಕೆ ಇನ್ನೊಂದ್ ಕಡೆ ನೀವು ಧನಂಜಯ್ ಅವರು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ, ರಾಜ್ ಶೆಟ್ಟಿ ಅವರು ಟ್ಯಾಲೆಂಟ್ ಇದ್ದು ಬೆಳಿಬೇಕು ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಯಾರು ಬಡವ್ರ ಮಕ್ಳು ಗೆಲ್ಬೇಕು. ಯಾಕೆ? ಯಾಕೆ ಅಂದರೆ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿರಲ್ಲ, ಸಿಕ್ಕಿದಾಗ ಅವ್ರು ಉಪಯೋಗಿಸ್ಕೊಂಡಿರ್ತಾರೆ, ಹಂಗಾಗಿ ಅವರು ಬೆಳಿತಾರಷ್ಟೇ.